ಅಲ್ಯೂಮಿನಿಯಂ ಟೀ ಅವ್ರ ಸ್ಕೂಲ್ದು ಅಲ್ಯೂಮಿನಿಯಂ ಇವಾಗಲ್ಲ ಇರೋ ನಿಮಿಷ ಮಾಡ್ಕೊಂಡಿದೀನಿ ಅವನ್ನ ಮಧ್ಯ ರೋಡಲ್ಲಿ ಹತ್ತೇ ಬಿಟ್ಟೆ ನಾನು. ನನ್ಗೆ ಇಗ್ನೋರ್ ಮಾಡ್ದಂಗೆ ಆಗ್ತಾ ಇದೆ, ನೀ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ ಮಾತಾಡೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇವ್ನ ಫ್ರೆಂಡ್ಸ್ ಜೊತೆ ಇಲ್ಲಿ ಅಪ್ಪ ನಾನು ತಿಂದೆ, ಆಮೇಲೆ ನೀವು ನೋಡಿಲ್ಲ, ಸುಮ್ಮನೆ ಬಂದಿದ್ದಲ್ಲ ಊಟಕ್ಕಂತ ಬಂದಿದ್ದು. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತೊಂದು ವೆರಿ 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 ಸ್ಪೆಷಲ್ ವಿಡಿಯೋ. ನನ್ನ ಗಂಡನ ಅಲ್ಯೂಮಿನಿಯಂ ಟೀ ಅವ್ರ ಸ್ಕೂಲ್ದು ಅಲ್ಯೂಮಿನಿಯಂ ಇದು ಬೇಕಾಗಿರೋದು. ನಾನೆಲ್ಲ ಕಾನ್ಶಿಯಸ್ ಆಗಿರ್ತೀರ ಅನ್ಕೊಂಡಿದ್ದೆ. ಇವತ್ತು ಅಲ್ಯೂಮಿನಿಯಂ ಡೇ ಇದೆ, ಅದನ್ನ ಮಾಡ್ತಾ ಇದ್ದೀವಿ, ಅದಕ್ಕೆ ಹೋಗ್ತಾ ಇದ್ದೀವಿ. ಈ ವರ್ಷ ಸ್ಪೆಷಲ್ ಆಗಿ ಇವ್ರ ಬ್ಯಾಚೆ ಹೋಸ್ಟ್ ಮಾಡ್ತಾರೆ, ಅದಕ್ಕೆ ನಾವು ಎಕ್ಸೈಟೆಡ್ ಆಗಿ ಇವ್ರದ್ದೇ ಅಲ್ವಾ ಇನ್ಚಾರ್ಜ್, ಏನಾಗಲ್ಲ ಅಂದ್ಬಿಟ್ಟು ಮನೇಲಿರೋ ಬರೋರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಟ್ಲೀಸ್ಟ್ ನಂಗೆ ಮಕ್ಳು ನೋಡ್ಕೊಂಡು ಸ್ವಲ್ಪ ಬ್ಯಾಕಪ್ ಜನ ಇರ್ತಾರೆ ಅಂತ. ನೋಡೋಣ ಇವತ್ತು ಡೇ ಹೇಗಾಗಿರುತ್ತೆ ಅಂತ. ಯಾರಾದರೂ ನವೋದಯನ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಕಡೆಯಿಂದ ಹಾಯ್. ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇವಾಗಲ್ಲ ಇರೋ ನಿಮಿಷ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ಇವ್ರು ಓದಿರೋದು ನವೋದಯ ಉಡುಪಿ, ಅದು ಚಾರ ಅನ್ನೋ ಊರಲ್ಲಿರೋದು. ನಾನು ಆಲ್ರೆಡಿ 2 ನವೋದಯ ಕರ್ಕೊಂಡು ಹೋಗಿದ್ದೇನೆ. ಅವನಿಗೆ ಮನೆ ಬಿಟ್ಟರೆ ಅದು ತುಂಬ ಫೇವ್ರೆಟ್ ಪ್ಲೇಸ್ ಇರೋದು ಅಂದರೆ ನವೋದಯ. ಮೇ ಬಿ ನನಗಿಂತನೂ ತುಂಬ ಸ್ಪೆಷಲ್ ಅನ್ಸೋದು ನವೋದಯ ಅನ್ಸುತ್ತೆ. ನನಗೆ 1 ವರ್ಷ ಆಯಿತು ನಂಗೆ ಅಂದರೆ ನನಗೆ ಈ ವರ್ಷ ಅದೆಲ್ಲ ಪ್ರೆಗ್ನೆನ್ಸಿ ಆ್ಯಂಡ್ ಇವಾಗ ಮಗುಗೊಂದು 5 ತಿಂಗಳಾಗಿದೆ, 4 ತಿಂಗಳಾಗಿದೆ. ಅವನು ಬರೀ ಆ ನವೋದಯ ಇದ್ರಲ್ಲೇ ಇದ್ದಾನೆ. ನಂಗೆ ಈ ಫೇಸಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅವನ್ನ. ಜಸ್ಟ್ ಲಾಸ್ಟ್ ವೀಕು ಮಧ್ಯ ರೋಡಲ್ಲಿ ಹತ್ತೇ ಬಿಟ್ಟೆ ನಾನು. ನನಗೆ ಇಗ್ನೋರ್ ಮಾಡ್ದಂಗೆ ಆಗ್ತಾ ಇದೆ, ನೀ ನನ್ನ ಜೊತೆ ಮಾತಾಡ್ತಾ ಇಲ್ಲ ಅಂತ. ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದಾನೆ 1 ವರ್ಷದಿಂದ. ಅದು ಈ ಒಂದು 3-4 ಮಂತ್ಸಿಂದ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಸೊ ನೋಡೋಣ ಏನು ಆರ್ಗನೈಸ್ ಮಾಡಿದ್ರೆ. ನಾನು ಪಾಯಿಂಟ್ಸ್ ಕೊಡ್ತೀನಿ ನಿಮಗೆ, ಅದು ಏನು ಮಾಡಿದ್ದೀರಾ ಅಂತ ನೋಡಕ್ಕೆ ಹೋಗ್ತಾ ಇರೋದು 1 ವರ್ಷದಿಂದ. ಹೇಳು ನೀ ಹೇಳು. ಬ್ಯಾಚ್ ವೈಸ್ ಫಸ್ಟ್ ಟೈಮ್ ಆರ್ಗನೈಸ್ ಮಾಡ್ತಾ ಇರೋದು ಅಂಡ್ ಲೈಕ್ ವಿತ್ ನೋ ರೆಫರೆನ್ಸ್ ಏನೋ ಒಂದು ಈ ತರ ಮಾಡ್ಬೋದು ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದೀವಿ. ನೋಡೋಣ. ಹೇಳು ಸ್ಕೂಲ್ ಬಗ್ಗೆ ಹೇಳು. ಸ್ಕೂಲ್ ಬಗ್ಗೆ ಏನು ಹೇಳಂಗಿಲ್ಲ, ಅದೇ ನೀನು ಹೇಳ್ದಲ್ಲ ನನಗಿಂತ ಏನಾದ್ರು ಜಾಸ್ತಿ ತುಂಬಾ ಸ್ಪೆಷಲ್ ಇದ್ರೆ ಅವನಿಗೆ ಕರೆಕ್ಟ್. ನಾನು ಆಲ್ರೆಡಿ ಉಡುಪಿ ನವೋದಯಕ್ಕೆ ಹೋಗಿದ್ದೀನಿ. ಉಡುಪಿ ಅದೇ ಹೇಳ್ತೀನಿ ಒಂದು ನಿಮಿಷ. ಉಡುಪಿ ನವೋದಯಕ್ಕೆ ಹೋಗಿ ಅಲ್ಲೆಲ್ಲ ಮಕ್ಕಳನ್ನೆಲ್ಲ ನೋಡಿದ್ದೆ. ಅದೇ ಫಸ್ಟ್ ನಾನು ಎಂಟರ್ ಆಗಿದ್ದು ನವೋದಯಕ್ಕೆ. ಅಲ್ಲೊಂದು ಸಣ್ಣ ಹುಡುಗ ಇದ್ದ, ಅವ್ನು ನೋಡಿ ನಂಗೆ ಫುಲ್ ಬೇಜಾರೇ ಆಗೋಯ್ತು. ನನಗಂದ್ರೆ ಆಲ್ಮೋಸ್ಟ್ ಕಣ್ಣು ತುಂಬ್ಕೊಂಡ್ಬಿಡ್ತು, ಇವರೆಲ್ಲ ಅಪ್ಪ ಬಂದ್ಬಿಟ್ಟು ಹೆಂಗಿದ್ದಾರೆ ಅಂತ. ಅವಾಗ ನಾವು ಹೀಗೆ ಬಂದಿದ್ದು, ಅವಾಗ ನಾವು ಇಷ್ಟು ದೊಡ್ಡದಿದ್ವಿ ಅಂತ. ಆಮೇಲೆ ಅದೇ ಫಸ್ಟ್ ಅಲ್ಲಿ ಹೋಗಿದ್ದೆ, ಉಡುಪಿಗೆ ಹೋಗಿದ್ದೆ. ಅಲ್ಲಿ ಅವ್ರದ್ದು ಮೆಸ್ಸು ಎಲ್ಲ ತೋರಿಸ್ಕೊಂಡು ಬಂದಿದ್ದ. ಆಮೇಲೆ ನಾವು ಮೈಸೂರು ಟ್ರಿಪ್ಗೆ ಹೋದಾಗ ಇವ್ನ ಕರ್ಕೊಂಡು ಮೈಸೂರು ಟ್ರಿಪ್ಗೆ ಹೋದಾಗ ಇವ್ರ ಟೀಚರ್ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸ್ವಲ್ಪ ಅವ್ರದ್ದು ಅಲ್ಲಿ ಕ್ವಾರ್ಟರ್ಸ್ ಇರುತ್ತಲ್ಲ ಸ್ಕೂಲಲ್ಲಿ, ಅಲ್ಲೆಲ್ಲ ನೋಡಿಕೊಂಡು ಮಕ್ಕಳೆಲ್ಲ ಅವತ್ತು ಆಟ ಆಡ್ತಾಯಿದ್ರು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಯಾವತ್ತೂ ಮನೆ ಬಿಟ್ಟು ಓದೋಕ್ಕೆ ಕೆಲಸಕ್ಕೆಲ್ಲ ಹೋಗೇ ಇಲ್ಲ. ನನ್ನ ಮನೇಲಿ ಅಪ್ಪ ಅಮ್ಮನ ಜೊತೆನೇ ಇದ್ದಿದ್ದು. ಸೊ ನನಗೆ ಆ ಪಾರ್ಟ್ ಆಫ್ ಲೈಫ್ ಗೊತ್ತೇ ಇರಲಿಲ್ಲ, ಮನೆ ಬಿಟ್ಟಿರೋದು ಆ್ಯಂಡ್ ಅಲ್ಲಿ ಹೋಗೋದು, ಹೊರಗೆ ಹೋಗೋದು, ಓದೋದು ಅಲ್ಲ. ಸೊ ಅದನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಇವತ್ತು ಎಕ್ಸೈಟ್ ಆಗಿದ್ದೀನಿ ಬಿಕಾಸ್ ತುಂಬಾ ಜನ ಸಿಗ್ತಾರೆ. ಇವ್ನ ಫ್ರೆಂಡ್ಸ್ ಇವ್ನ ಬ್ಯಾಚ್ ಮೇಟ್ಸ್ ಅಲ್ಲಿ ಕೆಲವರು ಒಂದು ಗ್ಯಾಂಗ್ ಇದ್ದಾರೆ ವಿತ್ ವೈಫ್, ಅವರೆಲ್ಲ ಸಿಗ್ತಾನೆ ಇರ್ತಾರೆ ಅವಾಗವಾಗ. ಇವ್ ನನ್ನ ಫ್ರೆಂಡ್ಸ್ಗಿಂತ ಜಾಸ್ತಿ ನಾನು ಇವ್ನ ಫ್ರೆಂಡ್ಸ್ ಜೊತೆನೆ ಮಾತಾಡೋದು. ನಾನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಇವ್ನ ಫ್ರೆಂಡ್ಸ್ ಜೊತೆ, ಇವ್ನ ಫ್ರೆಂಡ್ಸ್ ವೈಫ್ ಜೊತೆ ನಿನಗೆ ಮಾಡ್ತಿಲ್ಲ ಅಲ್ಲ, ನಾನು ನಂಬರ್ ಆಫ್ ಫ್ರೆಂಡ್ಸ್ ಅವಳಿದ್ದಾಳೆ. ಅವಳೊಬ್ಳೆ ನಂಗೆ ನನ್ಗೇನಾದ್ರೂ ಒಂದು ಫ್ರೆಂಡ್ ಅಂತ ಇಮಿಡಿಯೇಟ್ ಆಕ್ಸೆಸ್ ಯಾರಿದ್ರು ಅವಳೊಬ್ಳೆ. ಅವಳಿಗೊಂದು ಚಪ್ಪಾಳೆ ತಟ್ಟಿ ಎಲ್ಲ ಅವಳು ಇಲ್ಲ ನಿಂದ್ರೆ ನಾನು ಯಾರ ಫ್ರೆಂಡ್ ಅಂತ ಹೇಳ್ಕೊಳಕ್ಕೂ ಒಂದು ಗತಿ ಇರಲಿಲ್ಲ ನನಗೆ. ಆಮೇಲೆ ಅವನ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ಸ್ತಾರೆ. ಇವ್ನು ನವೋದಯಕ್ಕೆ ಹೋಗಿ ಇವನಿಗೆ ಎಷ್ಟು ಯೂಸ್ ಆಯಿತೋ ಗೊತ್ತಿಲ್ಲ, ಬಟ್ ನಂಗೆ ಇವ್ರು ಸೀನಿಯರ್ಸು ಜೂನಿಯರ್ಸ್ ಎಲ್ಲರೂ ನಮ್ಗೆ ಫ್ರೆಂಡ್ಸು. ಆ್ಯಂಡ್ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಕನೆಕ್ಟ್ ಆಗಿಬಿಟ್ಟಿದ್ದೀವಿ ಈಸಿಲಿ, ಮಾತಾಡ್ತಾನೆ ಇರ್ತೀವಿ. ಅವ್ರು ನನ್ನ ಪೋಸ್ಟಿಗೆ ಅಥವಾ ನಾನು ಅವರಿಗೆ ಮೆಸೇಜ್ ಮಾಡಿಕೊಂಡು ಈಗ ಮದರ್ಹುಡಲ್ಲಿ ಇದ್ದೀವಲ್ವಾ, ಇವ್ನ ಫ್ರೆಂಡ್ಸ್ ಅವ್ರ ವೈಫ್ಸು ಅಥವಾ ಅವ್ನ ಫ್ರೆಂಡ್ಸ್ ಯಾರಾದ್ರೆ ನಾನು ಹೋಗಿ ಮೆಸೇಜ್ ಮಾಡ್ತೀನಿ, ನಂಗೆ ಹಿಂಗೆ ಅನಿಸ್ತಾ ಇದೆ, ನಿಮಗೂ ಹಿಂಗೆ ಆಗಿತ್ತಾ ಅಂತೆಲ್ಲ ಹಿಂಗೆ ನಡೀತಾ ಇರುತ್ತೆ. ಅದಕ್ಕೂ ಇನ್ನೊಂದು ಥ್ಯಾಂಕ್ಸು, ಇನ್ನೊಂದು ಸೈಡ್ ಆಫ್ ಫ್ರೆಂಡ್ಸ್ ಸಿಕ್ಕಿದ್ಮೇಲೆ.
ನೋಡೋಣ. ಇವತ್ತು ಬ್ಲಾಗ್ ಮಾಡ್ತಾ ಇರೋದು ತುಂಬಾ ಮೆಮೊರೇಬಲ್ ಆಗಿರೋದು ಇದೆ ಅಲ್ಲ ಈ ಡೇ ಇವನಿಗೆ ಅಂಡ್ ನಮ್ಗೇನು. ಬಿಕಾಸ್ ನಾನು ಸಿಕ್ದಾಗಿಂದ ಇವ್ನು ಹೋಗ್ತಾ ಇದ್ದಾನೆ 11ನೇ ಡೇಗೆ, ಬಟ್ ನಾನು ಹೋಗೋಕ್ಕೆ ಆಗಿಲ್ಲ. ನಾನು ಲಾಸ್ಟ್ ಬಸ್ರಿ ಅಲ್ವಾ, ಲಾಸ್ಟ್ ವರ್ಷ ಬಸ್ರಿ, ಅದಕ್ಕೆ ಮುಂಚೆ ಮಗು ಸಣ್ಣದಿದ್ದ, ಅದಕ್ಕೆ ಮುಂಚೆನೂ ಏನಕ್ಕೂ ಹೋಗೋಕ್ಕಾಗಿಲ್ಲ. ಸೊ ಇವನು ಹೋಗ್ತಾ ಇದ್ದ, ನಂಗೆ ಚಾನ್ಸಸ್ ಸಿಗ್ಲಿಲ್ಲ ಹೋಗೋಕ್ಕೆ. ಇಲ್ಲ ನಾನು ಹೋಗದೆ ಇರೋಳಲ್ಲ, ಎಲ್ಲಿ ಹೋಗಿದ್ರೆ ನಾನು ಬರ್ತೀನಿ ಓಡ್ತಾ ಇದ್ದೆ. ನಾನೇನೋ ಹೋಗೋಳಿದ್ದೆ, ಬಟ್ ಯಾಕೋ ಮೊನ್ನೆ ನಾಮಕರಣ ಆಗಿ ಸ್ವಲ್ಪ ಸುಸ್ತಾಗಿತ್ತು, ರೆಸ್ಟ್ ಮಾಡೋಣ. ಇವತ್ತು ಹೋಲ್ ಡೇ ಮನೆಯಿಂದ ಹೊರಗಿರ್ಬೇಕಲ್ವಾ, ಅದಕ್ಕೆ ತುಂಬಾ ಲೆಂತಿ ಆಯ್ತು ಅನ್ಸುತ್ತೆ ಇಂಟ್ರೋ. ಬಟ್ ಸ್ಟಿಲ್ ನಾನು ನನ್ನ ಫೀಲಿಂಗ್ಸ್ ಎಕ್ಸ್ಪ್ರೆಸ್ ಮಾಡ್ತೇನೆ. ಐ ಆಮ್ ಜಸ್ಟ್ ಡಾಕ್ಯುಮೆಂಟಿಂಗ್ ದಿಸ್ ಡೇ ಫಾರ್ ಮೀ, ಮೈ ಸೆಲ್ಫ್ ಆ್ಯಂಡ್ ಮೈ ಹಸ್ಬೆಂಡ್ ಅಂಡ್ ಫ್ಯಾಮಿಲಿ. ಥ್ಯಾಂಕ್ ಯು. ಓಕೆ, ದಾರಿ ಹೇಗಿದೆ ತೋರಿಸ್ತೀನಿ ನೋಡಿ. ಹಿಂಗು ಊಟಕ್ಕೆ ಸಾಕಿಷ್ಟೇ. ಅಲ್ಲ ಒಂಚೂರು ಇದು ಹಾಕ, ನಿಂಗೆ ಆ ಲೈಟ್ ಆಗ್ತಾರ ಇದು ನೋಡಿ, ಈ ಥರ ನಾನು ಎಷ್ಟೊಂದ್ಸಲ ಬೈಕಲ್ಲಿ ಹೋಗ್ತಾ ಬರ್ತಾ ನಿಲ್ಲಿಸ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಖುಷಿ ಆಗೋದಿಲ್ಲ ನಿಂತ್ಕೊಳ್ಳೋದು. ಸೀತಾ ನದಿಯ ದಡ ತೀರದ ಇಲ್ಲಿಗೆ ಬರುವಾಗ ದುಃಖ ಇಲ್ಲಿರುತ್ತೆ, ಕಣ್ಣೀರೆಲ್ಲ ಕಟ್ಕೊಂಡು ಈ ರೀತಿ ಯಾಕಾರೋ ಬರುತ್ತೆ ಅನ್ಸುತ್ತೆ. ಏನ್ ಹೇಳು, ಚಾಕಿ ಬರುತ್ತೆ. ಅಪ್ಪ ಮಾತಾಡ್ತಾ ಇದಾರಲ್ಲ, ಬರ್ಬೇಕಾದ್ರೆ ಹೌದು ಒಂದ್ಮೂರು ಬಸ್ ಚೇಂಜ್ ಮಾಡಿ ಆವಾಗ ಗೊತ್ತಾಗ್ತಿತ್ತು. ವಿಡಿಯೋ ಎಂಟ್ರೆನ್ಸ್ ಬಾಯ್ಲಿ ಸೌಂಡ್ ಹುಡುಕ್ಲಿ, ಆಮೇಲೆ ನಾನು ಹುಡುಕ್ತೀನಿ. ಇಬ್ರು ಹುಡುಕಿ, ಯಾರು ಫಸ್ಟ್ ಹುಡುಕ್ತಾರಂತ. ಪರ್ವ ಅಪ್ಪ ಇದೆ ತೋರಿಸಿ. ಇಲ್ಲಿ ಅಪ್ಪ. ಅಯ್ಯೋ ಇಲ್ಲೆಲ್ಲ ಹುಡುಕ್ತದೆ. ಅಮ್ಮ ನೋಡಿ ಬಟ್ಟೆ ತೊಳೆಯೋದು ನೋಡಿ. ತಿಂದಿಯಾ? ಹೆಂಗಿತ್ತು? ಚೆನ್ನಾಗಿತ್ತು. ದಿನ ಕೊಟ್ಟಿದ್ರೆ ಇಲ್ಲಿ ಇರ್ತಿದ್ದ, ಊಟ ಕೊಡಿದ್ರೆ ಅವಳು ಬಂದು ನೋಡಿ. ಬೇಗ ಬಾ. ಅಲಿಮ್ನ ಡೇಗೆ ಬಂದಿಯಲ್ಲ, ಊಟ ಹೆಂಗಿತ್ತು? ತಿಂಡಿ? ಸೂಪರು. ದಿನ ಇಲ್ಲೇ ಇರ್ತೀಯ ತಿಂಡಿ ಕೊಟ್ರೆ? ಇಷ್ಟೇ ನಾವು ಬದುಕಲ್ಲಿ. ಅಲ್ಲಿ ಬರ್ದಿದ್ದಾರೆ ಈಟ್ ಟು ಲಿವ್, ಏನು ಈಟ್ ಟು ಲಿವ್ ಟು ಈಟಾ, ನಾಟ್ ಲಿವ್ ಟು ಈಟ್ ಅಂತೇನೋ ಇತ್ತು. ಆದರೆ ನಾವು 3 ಜನ ವಿ ಆರ್ ಲಿವಿಂಗ್ ಟು ಈಟ್ ಅಲ್ವಾ? ಹೇಳು, ನಾವು ತಿನ್ನೋಕ್ಕೋಸ್ಕರ ಬದುಕಿರೋದು. ನೀನು ತಿನ್ನೋಕ್ಕೋಸ್ಕರ ಬದುಕಿದ್ರೆ ಬದುಕೋಸ್ಕರ ಹಾಲು ಕುಡಿಯೋಕ್ಕೆ. ನೀನು ಮುಖ ತೋರಿಸ್ಬಾರ್ದು ಬ್ಲಾಗಲ್ಲೆಲ್ಲ, ಮುಖ ಆಚೆಗೆ ಎತ್ಕೊಳ್ಳಿ. ಫ್ಲಾಟ್ 2 ವಿಕೆಟ್ ಫ್ಲಾಟ್. ಇದು ಆ ಕಡೆ ಐತಮ್ಮ ಇವಾಗ. ಡ್ರೈವರ್ ಚೇಂಜ್. ಅವಳದೇ ಏನೋ ಹಣೆ ಬರ ಅದೇ ಹಣೆ ಬರ ಮತ್ತೆ ಅವಳು. ಮತ್ತೆ ಹರ್ಷಿಕ ಅವನು
ಹ್ಯಾಂಡ್ ಬ್ರೇಕ್ ತೆಗಿಯೋದಕ್ಕೆ ಚಾಟ್ GPT ಮಾಡ್ತಾ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ನೋಡ್ತಾ ಹಲ್ಕಾಸ ಅಂತ ಬಿಡ್ಬೇಕು ತಾನೆ. ಆಮೇಲೆ ನಿನ್ನ ಕಾರನ್ನು ಒಳಗೆ ಬಿಡ್ಲಿಲ್ಲ ಪಾರ್ಕಿಂಗ್ ಅಂತ ನೀನು ಒದ್ದು ಬಿಡ್ತೀನಿ. ಬಿಡ್ತಾರೆ ಇವರೆಲ್ಲ. ಬರ್ತೀವಿ ವಾಪಸ್. ನಾವು ಇವಾಗ ಕಾರಲ್ಲಿ ಕೂತ್ಕೊಂಡು ಪೇಟೆಗೆ ಹೋಗ್ತಾ ಇದೀವಿ. ಒನ್ ರೌಂಡ್ ಏನೋ ತಿನ್ಕೊಂಡು ಬರೋಣ ಅಂತ. ಅಲ್ಲಿ ತಿಂತ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಅಲ್ಲಿ ಯಾವಾಗ ಊಟ ಕೊಡ್ತಿದ್ದಾರೆ ಅಂತ ಫೋನ್ ಬರುತ್ತೋ ಹೋಗ್ಬಿಡೋಣ ಅಲ್ಲಿಗೆ ಅಂತ ಡಿಸೈಡ್. ಇವನು ಹೇಳಿದ್ರು ಊಟ ಕೊಟ್ರು ಅಂತ ಹೇಳಿದ ತಕ್ಷಣ ಹೇಳು ಓಡೋಗ್ಬಿಡೋಣ ಅಂತ. ನಾನು ಪಲ್ಲು ಸ್ಕೂಲಲ್ಲಿ ಎಗ್ ಕೊಡ್ತೀನಂತೆ ಫೇಮಸ್. ಅದು ಬನ್ನು ಹನಿ ಕೇಕ್. ಹೌದು. ಫೈನಲಿ ಸ್ನೇಕ್ ಔಟ್ ಸಕ್ಸಸ್ಫುಲ್. ಪ್ರವೀಣ್ ಗಂಟೆಯಿಂದ ನೋಡಿ ಆಚೆ ಬರ್ತಿಲ್ಲ ಬಾಯಿ ಕೈ ಹಾಕ್ಬೇಕು ನೀನು. ಇವಾಗೆಲ್ಲ ಅದು ಬಾಯಿ ಕೈ ಹಾಕ್ಬೇಕು. ಅಲ್ಲಿಗೆ ನನ್ನ ಮಗಂಗೆ ಒಂದು ವಿಡಿಯೋ ಹೀಗೆ ಬಾಯಿಗೆ ಹಾಕ್ಬೇಡ ಮತ್ತೆ ಆಮೇಲೆ ಅಲ್ಲ ಅದೇ ಹೊರಗಡೆ ಹಾಕರ್ಷಿ. ಇವಳು ನೆಕ್ಕಿರೋದು ಐಸ್ ಕ್ರೀಮ್ನ ನಾಯಿ ಕೊಟ್ಟಿದ್ದಾಳೆ. ನಾಯಿ ನೆಕ್ಕಿ ತಿಂತ ಇಲ್ಲ. ಏನ್ ರೋಹನ್ ಏನಿಲ್ಲ ನೋಡಿ, ಜನ ಈ ಥರ ಈಕ್ವಾಲಿಟಿ ಇರ್ಬೇಕಪ್ಪ. ಮನುಷ್ಯರಾಗ್ಲಿ ಪ್ರಾಣಿ ಆಗಲಿ ಈ ಥರ ಮಾಡ್ತಾರ. ನೀನ್ ಮಾತ್ರ ನೆಕ್ಕಿತ್ತು, ನೀನ್ ಮಾತ್ರ ತಿಂದೆ ಅಲ್ಲ, ನೀನ್ ಮಾತ್ರ ಕೊಟ್ಟೆ ನಾಯಿಗೆ. ನಾನು ತಿಂದೆ ಆಮೇಲೆ ನೀವು ನೋಡಿಲ್ಲ. ನನ್ನ ಮಗನ್ ಮುಟ್ಬೇಡ ನೀನು. ನೀವು ಓದೋದಕ್ಕೆ ಎಷ್ಟು ಕಷ್ಟಪಡ್ತೀರ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ಮೇಬಿ ನಿಮ್ಗೆ ಶಂಕರಪ್ಪ ಸರ್, ರೀನಾ ಮ್ಯಾಮ್ ನೆನಪಾಗ್ಬೋದು. ಅವರಿಬ್ಬರೇ ನಮ್ಮ 600 ಜನರನ್ನ 5ವರೆಗೆ ಏರಿಸ್ತಾ ಇದ್ದಂಥ ಒಂದು ಶಕ್ತಿಗಳವರು. ಥ್ಯಾಂಕ್ ಯು ಸೋ ಮಚ್ ಸರ್. ಸುಮ್ಮನೆ ಬಂದಿದ್ದಲ್ಲ, ಊಟಕ್ಕಂತ ಬಂದಿದ್ದು. ಫೈನಲ್ ಅಲ್ಲ, ಲಾಸ್ಟ್ ಪ್ಲೇಸಿಗೆ ಯಾರಿಗೆ ಅಂತ. ಲಾಸ್ಟ್ ಪ್ಲೇಸಿಗೆ ನೀವಿಬ್ರು ಮತ್ತೆ ಶುರು ಮಾಡಿ. ಸರಿ ಅಲ್ಲ, ಈಗ ನಿಮ್ಮಿಬ್ಬರಲ್ಲಿ ಯಾರು ಹೋಪ್ಲೆಸ್ ಅಂತ ಗೊತ್ತಾಯ್ತು ನನಗೆ. ಓಕೆ ಹಾ, ಈಗ ಅಪ್ಪ ಅಲ್ಲ ಅಲ್ಲ ಅಪ್ಪ ಆಟ ಆಡ್ತಾರಾ? ನೀನು ಅಪ್ಪನ ಜೊತೆ ಆಡ್ಬೇಕಾ? ಓಕೆ. ಅದು ನಮ್ಮ ಅಣ್ಣ ಬಂದು ಸರಿ ನಾನು ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.